ಭಾರತ್ ಮಾತಾ ಕೇ ಉದ್ಘಾಟನೆಯನ್ನ ಮಾಡಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರೇ, ಮಾನ್ಯ ವಿಜಯ್ ಗುದ್ದಾರಿ ಅವರೇ, ಮಾಧವ ಶೆಟ್ಟಿ ಅವರೇ, ಡಿ.ಸಿ. ಬರ್ಮನ್ ಅವರೇ, ಗೋಕಾಕ್ ಹಾಗೂ ಅರಣ್ಯ ವಿಧಾನಸಭಾ ಕ್ಷೇತ್ರದ ಆಗಮಿಸಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಪ್ರಮುಖ ಪದಾಧಿಕಾರಿಗಳೇ, ಎಲ್ಲ ಮುಖಂಡರೇ, ತಮಗೆಲ್ಲರಿಗೂ ಮತ್ತೊಂದು ಸಲ ಅನಂತ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ವಿಜಯ್ ಗುದ್ದಾರಿ ಅವರು, ಸುಭಾಷ್ ಪಾಟೀಲ್ ಅವರು ಗ್ರಾಮ ಚಲೋ ಅಭಿಯಾನನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಜೆ.ಪಿ. ನಡ್ಡಾ ಅವರು ಈ ಕಾರ್ಯಕ್ರಮ ಅಂದರೆ ಎಲ್ಲ ಕಡೆ ಇಡೀ ದೇಶಕ್ರಮ ಮಾಡಬೇಕಂತ ಹೇಳಿ ಕೊಟ್ಟರು. ಅದರ ಉದ್ದೇಶ ಏನಂತಂದ್ರೆ ಎಷ್ಟು ಕಮ್ಮಿ ತಾವು ಅದನ್ನು ಪಟ್ಟಿ ನೋಡಿದರೆ ಗೊತ್ತಾಗ್ತೈತೆ ನಿಮ್ಗೆ. ಅಂದ್ರೆ ನರೇಂದ್ರ ಮೋದಿಯವರು ಸುಮಾರು 10 ವರ್ಷ ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಅಂದರೆ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶಕ್ಕೆ ಮಾಡಿದಂಥ ಕೆಲಸಗಳು ಏನು ಇದನ್ನು ಮನೆಗೆ ಹೋಗಿ ತಲುಪಿಸುವಂಥ ಕೆಲಸ ಆಗಬೇಕು. ಯಾಕಂದ್ರೆ ಮೊನ್ನೆ ಬೆಳಗಾವಿ ಭಾಳ ಮಂದಿ ಬಂದಿರೋಕ್ಕೆಲ್ಲ ಬಂದಾಗ, ಯಾಕಂದ್ರೆ ನಮ್ಮ ಅರುಣ್ ಅವರು ಬಂದಾಗ ಅವ್ರು ಅದನ್ನೇ ಹೇಳಿ, ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು 2004 ಎಷ್ಟು ಕೆಲಸ ಮಾಡಿದ್ರು ಇಲೆಕ್ಷನ್ ಯಾಕೆ ಸೋತ್ರಂದ್ರೆ ನಾವು ಅವ್ರು ಮಾಡಿದಂಥ ಕೆಲಸ ಜನಕ್ಕೆ ತಲ್ಸೋಕ್ಕಾಗಲಿಲ್ಲ, ಅದು ಹೋಗಿ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ನಾವು ಮಾಡಿದಂಥ ಕೆಲಸ ಕರೆಕ್ಟಾಗಿ ಎಲ್ಲ ಕಾರ್ಯಕರ್ತರು ಮುಖಂಡರು ಪ್ರತಿ ಮನೆಗೆ ಹೋಗಿ ಇದೇ ಅವ್ರು ಹೇಳಿಲ್ಲ ಓಟ್ ಅವ್ರು ಯಾವ ಪಾರ್ಟಿಗೆ ಹಾಕ್ತಾರೋ ಇರ್ತಾರೋ ತಲೆಯೊಳಗೆ ಇರೋದು ಅದು ಎರಡನೇದು. ಆದರೆ ನಾವು ಮಾಡಿದ ಕೆಲಸ ಹಿಂಗೆ ಐದಕ್ಕೆ ನೀವು ಹೋಗಿ ಹೇಳಿದ್ರೆ ಮನಸ್ಸುಗಳೆಲ್ಲ ಪರಿವರ್ತನೆ ಆಗ್ತಾವೆ, ಬದಲಾವಣೆ ಆಗ್ತಾವೆ. ಅದಕ್ಕೆ ಆ ದೃಷ್ಟಿಯಿಂದ ತಾವೆಲ್ಲರೂ ಹೋಗಿ ವಿಚಾರನ ಮನೆಗೆ ತಲುಪುವಂಥ ಕೆಲಸ ಮಾಡಬೇಕು. ನಾವು ಒಂದು ಯಾವ್ದಾರ ಗ್ರಾಮನ ಆಯ್ಕೆ ಮಾಡ್ಕೊಂಡು ನಾವು ಒಂದು 2 ದಿವಸದಾಗ ಆ ಗ್ರಾಮಕ್ಕೆ ಬಂದು ನಾವು ಚಾಲನೆ ಕೊಡ್ತೀವಿ. ನೀವು ನಿಮ್ಮ ಗ್ರಾಮದ ಇದು ಸಭೆ ಮುಗಿದ ನಂತರ ಎಲ್ಲ ಕರಪತ್ರ ತೊಗೊಂಡು ಎಷ್ಟಾಗಿದೆ ನೀವು ಸಾಧ್ಯದಷ್ಟು ಬೇಗ ನೀವು ಪ್ರಾರಂಭ ಮಾಡ್ತೀರಿ. ಅಭಿಯಾನ ಒಳ್ಳೇದಾಗ್ತೈತಿ. ಯಾಕಂದರೆ ಲೋಕಸಭಾ ಚುನಾವಣೆ ಹೆಚ್ಚು ಕಮ್ಮಿ ಏಪ್ರಿಲ್ ಬರೋದ್ರಿಂದ ನಾವೆಲ್ಲ ಈಗಿರ್ತನ ಅಂದ್ರೆ ತಯಾರಾದರೆ ಒಳ್ಳೇದಾಗ್ತದೆ. ನಿಮಗೆ ಒಂದೇ ಹೇಳ್ತೀನಿ, ಯಾಕಂದರೆ ಜಲಜೀವನ್ ಮಷೀನ್ದು ನೀವೆಲ್ಲ ನೋಡ್ತೀರಿ. ನಿಮ್ಮ ಗ್ರಾಮ ಪಂಚಾಯತ್ ಒಳಗೆ ಸುಮಾರು 1 ಕೋಟಿ 2 ಕೋಟಿ 3 ಕೋಟಿ ನೀರಿನ ಕೆಲಸ ಮಾಡ್ತೀರಿ. ವಿಶೇಷ ಯಾಕಂದರೆ ಕೇಂದ್ರ ಸರ್ಕಾರ ದುಡ್ಡು ಅದು, ಯಾಕಂದರೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ. ನಿಮ್ಗೆ ಒಂದೇ ವಿಚಾರ ಇರ್ತದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಗೋಕಾಕ್ ಬಂದಿರು, ತಮಗೆಲ್ಲ ಗೊತ್ತಿರ್ಬೇಕಂದ್ರೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಒಂದು ಯೋಜನೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅವರ, ತಮಗೂ ಪೇಪರ್ದಲ್ಲಿ ಓದಿದಿರಿ. ಅದು ಜಲಜೀವನ್ ಮಷೀನ್ ಅಂದರೆ ಹೆಂಗಂದ್ರೆ ನಮಗೆ ಈಗ ಅರ್ಬಾನ್ ಕ್ಷೇತ್ರದೊಳಗೆ ಪ್ರತಿ ಸಲ ಅಂದ್ರೆ ಈಗ ನೀರಿನ ಸಮಸ್ಯೆ ಬರ್ತೈತಿ, ಹೊಳೆಗೆ ನೀರು ಕಟ್ಟಾತಂದ್ರೆ ಕೆಲವೊಂದು ಸ್ಕೀಮ್ಗಳೆಲ್ಲ ಬಂದ್ ಆಗ್ತಾವೆ. ಬೋರ್ವೆಲ್ಗಳು ಹೋದ್ರೆ ನೀರು ಸಿಗೋದಿಲ್ಲ. ಹೀಗೆಲ್ಲ ಬ್ಯಾಡ್ ಅಂತ ಹೇಳಿ ಒಂದು ವಿಚಾರ ಮಾಡ್ಕೊಂಡು ಒಂದು ಸ್ಕೀಮ್ ಜಲಜೀವನ್ ಮಷೀನ್ದಾಗ ಅಂದ್ರೆ ನಾವೇನು ಮಾಡಿದ್ರೆ ಗೋಕಾಕ್ ಕ್ಷೇತ್ರ 20%, ಅರಬಾನ್ ಕ್ಷೇತ್ರ 80%. ಆ ಸ್ಕೀಮ್ ಸುಮಾರು 400 ಕೋಟಿ ಈಗ ಟೆಂಡರ್ ಆಗೈತಿ, ಕೆಲಸ ಪ್ರಾರಂಭ ಆಗ್ತೈತೆ. ಆ ನೀರು ಎಲ್ಲಿ ತಲುಪಿದ್ರೆ ಮೊದಲು ಹಿಡ್ಕಲ್ ಡ್ಯಾಮ್ನಿಂದ ಲಿಫ್ಟ್ ಮಾಡಕ್ಕೆ ಮಾಡಿದೆವು. ಹಿಡ್ಕಲ್ ಡ್ಯಾಮ್ ಮತ್ತು ದೂರ ಆಗ್ತದೆ, ಶಿವಾಪುರ ಕಡೆ ಮುಂದೆ ಅಂದ್ರೆ ಕಂಟಿನ್ಯೂ ನೀರು ನಿಂತಿರ್ತೈತೆ ಅಲ್ಲ, ಅಲ್ಲಿಂದ ನಾವು ಲಿಫ್ಟ್ ಮಾಡ್ಕೊಂಡ್ರೆ ಮುಂದಾದ್ರೆ ನಮ್ಮ ಕ್ಷೇತ್ರೊಳಗೆ ಅಂದ್ರೆ ಈಗ ಮತ್ತೆ ಪಾನಿ ಹಾಟಿದು ರೊಕ್ಕ ಕೊಟ್ಟಂದ್ರೆ ಬೇಡ ಅಂದ್ರೆ ಅದಕ್ಕೆ ಕಾಯಂ ಅಲ್ಲಿ ನೀರು ಇದ್ದೇ ಇರ್ತೈತೆ. ಅದು ಅಂದರೆ ನಮ್ಮ ಕ್ಷೇತ್ರದಾಗ ಅಂದ್ರೆ ಬಸ್ಸು ನಿಮ್ಮ ಯಾವ್ದೊಳಗೂ ಬರ್ತೈತೆ. ನಮ್ಮ ಕಡಿ ಊರ ನಮ್ಮ ನೀರು ಬರೋದು ಬೈಕೋತಿರ್ತೀರಿ. ಅದಕ್ಕೆ ಅಂದರೆ ಕಡೆಗೆ ಅಂದ್ರೆ ಅವ್ರಿಗೂ ಅಂದ್ರೆ ಎಲ್ಲರೂ ಲಾಸ್ಟಕ್ಕೆ ಅಂದರೆ ಅಲ್ಲಿ ನೀರು ಸ್ಟಾಕ್ ಇರ್ತೈತೆ, ಅಂದ್ರೆ ಕಂಟಿನ್ಯೂ ಅಲ್ಲಿ ಲಿಫ್ಟ್ ಆಗ್ತೈತೆ. ಅದು ಕಡಿಬೇಟಿ ಕಡೆ ಗುಡ್ಡ ಮ್ಯಾಗ ಅಲ್ಲಿಂದ ಸ್ಟೋರ್ ಆಗಿ ಅಂದರೆ ಇಡೀ ನಮ್ಮ ಕ್ಷೇತ್ರ ಮೆಳವಂಕಿ ಈಗ ನಾವು ಉದಾಹರಣೆ ಅಡಿಬಟ್ಟಿ ಆಮೇಲೆ ಚಿಗಡೋಳಿ ಮೆಳವಂಕಿಯಾಗಿ ಎಷ್ಟು ಬೋರ್ ಹೊಡೆದ್ರು ನೀರು ಹತ್ತೈತೆ. ಕರೆ ಎಲ್ಲ ಉಪ್ಪು ನೀರು ಇರ್ತೈತೆ, ಅಂತ ನೀರೇ ಕುಡಿಯೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಅಲ್ಲಿಂದ ಲಿಫ್ಟ್ ಮಾಡ್ಕೊಂಡು ಆ ಇದ್ದ ಟ್ಯಾಂಕ್ಗಳಿಗೆ ಜೋಡಿಸ್ಬೋದು, ಹೊಸ ಟ್ಯಾಂಕ್ ಕಟ್ಟೋದಂದ್ರೆ ಇಂಥ ಒಂದು ಸ್ಕೀಮ್ನ ನರೇಂದ್ರ ಮೋದಿ ನಮ್ಮ ಕ್ಷೇತ್ರ ಕೊಟ್ಟಾರೆ. ನಿಮ್ಮ ಗಮನಕ್ಕೆ ತರ 400 ಕೋಟಿ ರೂಪಾಯಿ ಅಂದ್ರೆ ಅದು ಎಷ್ಟು ಉಪಕಾರ ಆಗ್ತದೆ ನಮಗೆ ಹೀಗೆಲ್ಲ ಆಗ್ತೈತಿ. ಇದ್ರ ಜೊತೆಗೆ ನಮ್ಮ ಅರಬಾವಿ ಪಟ್ಟಣ ಪಂಚಾಯತ್ ಐತಿ, ಕಲ್ಲೋಳಿ ಐತಿ, ನಾಗನೂರ ಮೂಡಲಿ, ಅದಕ್ಕೂ 140 ಕೋಟಿ ರೂಪಾಯಿ ಒಂದು ಸ್ಕೀಮ್ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ನೀರಲ್ಲಿ ಲಿಫ್ಟ್ ಮಾಡ್ತಾರೆ, ಗುತ್ತಾಳದಿಂದ ಆ ಕಡೆ ಇರ್ತೈತೆ. ಅಲ್ಲಿಂದ ಲಿಫ್ಟ್ ಮಾಡಿ ಶಾಶ್ವತವಾಗಿ ಅವರು ಅಂದ್ರೆ ಈಗ ನಾಳೆ ನೋಡಿ ನೀನು ಮೀಟಿಂಗ್ ಮಾಡಿದ್ರು, ಈಗೆಲ್ಲ ಬೋರ್ ಖಾಲಿ ಆಗ್ತಾವೆ, ಹೊಳಿ ಅಂದ್ರೆ ಬಾಂಕ್ ಖಾಲಿ ಆಗ್ತಾವೆ, ಮತ್ತೆ ಯಾರು ಖಾಸಗಿದವ್ರು ಬೋರ್ ತಗೋಬೇಕು, ಮತ್ತು ಟ್ಯಾಂಕಲ್ಲಿ ಸಪ್ಲೈ ಮಾಡಬೇಕು. ಇಂಥ ಪರಿಸ್ಥಿತಿ ಶಾಶ್ವತವಾಗಿ ಅರಬಾವಿ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಹೋಗ್ಬೇಕಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಇಂಥ ಯೋಜನೆ ಅಂದರೆ ಇಂಥ ಭಾಳ ಯೋಜನೆಗಳಿದಾವೆ. ಅದನ್ನು ನೀವೆಲ್ಲರೂ ನನಗೆ ಏನು ಮಾಡಿದಾರೆ ಅಂತ ಎಲ್ಲರೂ ಹೇಳ್ಕೊಂಡು ಹೋಗ್ತಾರೆ. ಅದು ಭಾಳ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇದನ್ನು ತಾವು ದಯಮಾಡಿ ಎಲ್ಲ ಅಂದ್ರೆ ಮನೆಗೆ ಮತದಾರರಿಗೆ ಮನವರಿಕೆ ಮಾಡಿದ್ದಾರೆ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಇನ್ನೂ ಗಟ್ಟಿಯಾಗಿ ಬೆಳಿತೈತಿ. ಇವತ್ತು ಅದಕ್ಕೆ ನರೇಂದ್ರ ಮೋದಿ ಅಂತ ಒಬ್ಬರು ಗಟ್ಟಿಯಾಗಿ ಪ್ರಧಾನಮಂತ್ರಿ ಇನ್ನೂ ಈ 5 ವರ್ಷದ ನಡೆದಿದ್ದಾರೆ. ಯಾಕಂದ್ರೆ ದೇಶ ಮೊದಲು ಗಟ್ಟಿ ಇತ್ತಂದ್ರೆ ನಾವು ಗಟ್ಟಿ ಇತ್ತು. ದೇಶನ ಈಗ ನೀವು ನೋಡ್ತೀರಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ ಹೆಂಗೆ ಪರಿಸ್ಥಿತಿ ಆಗಿದ್ದು ಅಂದ್ರೆ
ದೇಶ ಹೋಗ್ಬಿಟ್ಟು ನಾವು ಯಾರೂ ಇರೋದಿಲ್ಲ. ಅದಕ್ಕೆ ದೇಶ ಗಟ್ಟಿಯಾಗಿತ್ತಂದ್ರೆ ನಾವು ಗಟ್ಟಿಯಾಗಿರ್ತೀವಿ. ಅದಕ್ಕೋಸ್ಕರ ಇನ್ನೊಂದು ಸಲ ಈ ದೇಶಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಬೇಕು, ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಬರಬೇಕು. ಈ ದೃಷ್ಟಿಯಲ್ಲಿ ತಾವೆಲ್ಲರೂ ದಯಮಾಡಿ ಹೋಗಿ ಮನೆಗೆಲ್ಲ ಮತದಾರ ಮನವರಿಕೆ ಮಾಡೋಂಥ ಕೆಲಸ ಮಾಡಬೇಕು. ನಾವು ನಿಮ್ಮ ಜೊತೆ ನಿಂತೆಲ್ಲ ಕೆಲಸ ಮಾಡೋದು ಹೇಳುತ್ತಾ ಈ ಅಭಿಯಾನಕ್ಕೆ ಇವತ್ತಿನ ನಾವು ಚಾಲನೆ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಹೇಳುತ್ತಾ ಇವತ್ತಿನ ಸಮಾರಂಭದಲ್ಲಿ ನನಗೂ ಕಳೆದು ಸತ್ಕಾರ ಮಾಡಿ ಮಾತನಾಡಿ ಅವಕಾಶ ಮಾಡಿಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತೆ ಮುಖಂಡರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.